ಕಾಂತ ಕಾಂತ ಮಗಳನ್ನು ಲಕ್ಷಣ ಹೇಳಿ ಕೊಡುವೆಯಾ? ಸಹಜವಾಗಿ ಕಾಂತ. ಮಗಳು ಲಗ್ನ ಮಾಡುವೆಯಾ? ಹೌದು ಸುಂದರಿ. ಮಗಳು ಎಲ್ಲಿರುವಳು? ಮನೆಯಲ್ಲಿರುವಳು ಸುಂದರಿ. ಎಲ್ಲಿಗೆ ಹೋದಳು ಸುಂದರಿ? ಕಾಂತ ಕಾಂತ ಎಲ್ಲಿಗೆ ಹೋಗಿದ್ದಾಳೆ ಎಂದು ಕೇಳಿದೆಯಾ? ಹೌದು ಸುಂದರಿ. ಅಯ್ಯೋ ಕಾಂತ ಆಯ್ತು ಪಂತ. ಪ್ರಿಯ, ನಮ್ಮ ಮನೆಯಲ್ಲೇ ಮಗಳೇ ಇಲ್ಲ. ಎತ್ತಗೋದಳು ಸುಂದರಿ. ಎಷ್ಟು ಹುಡುಕಿದರು ಸಿಗಲೇ ಇಲ್ಲ. ಅವಳು ಹೋಗುವವರೆಗೂ ನೀನು ಎಲ್ಲಿಗೆ ಹೋಗಿದ್ದೆ ಸುಂದರಿ? ಮನೆಗೆ ಕೆಲಸ ಮಾಡುತ್ತಿರುವೆ. ಅವಳು ಎಲ್ಲಿಗೆ ಹೋಗಿರುವಳು? ನನಗೇನು ಗೊತ್ತು? ನೀನೇನು ಮಾಡುತ್ತಿದ್ದೆ ಸುಂದರಿ? ಮನೆಯಲ್ಲಿ ಬಹಳ ಕೆಲಸಗಳು ಇರುವುದಲ್ಲವೇ, ನೀನು ಮಾಡುವೆಯಾ? ಕೆಲಸವನ್ನು ಮಾಡುವುದಕ್ಕೆ ದಾಸಿ ಇರುವಲ್ಲ ಸುಂದರಿ. ಅಂತ ನಿನಗೇನಂತ ಕೆಲಸವಿತ್ತು? ಇದು ಲಗ್ನದ ಸಂಭ್ರಮವಲ್ಲವೇ? ಹೌದು ಸುಂದರಿ. ಸಾವಿರಾರು ಕೆಲಸಗಳಿರುವುದು. ಮಗಳನ್ನು ನೋಡುವುದು ಗೊತ್ತಿಲ್ಲದ ಸುಂದರಿ. ಕಾಂತ ಕಾಂತ ಅಯ್ಯೋ ಕಾಂತ ನಮ್ಮ ಮನೆಯಲ್ಲಿ ಮಗಳೇ ಇಲ್ಲ. ನಮ್ಮ ಮನೆಯಲ್ಲಿ ಮಗಳೇ ಇಲ್ಲ. ಏನಾಗಿರಬಹುದು ಸುಂದರಿ? ನಮ್ಮ ಬಾಳಾಯ್ತು ನೂರ ಬಟ್ಟೆ. ಪ್ರಿಯಾ ಪ್ರಿಯ, ಕೊನೆ ಕೊನೆದು ನನಗೆ ಮೇಲೆ ನಮ್ಮ ಬಾಳಾಯ್ತು ನೂರ ಬಟ್ಟೆ. ಅಯ್ಯೋ ಕಾಂತ ನಮ್ಮ ಮನೆಯಲ್ಲಿ ಮಗಳೇ ಇಲ್ಲ. ನಮ್ಮ ಮನೆಯಲ್ಲಿ ಮಗಳೇ ಇಲ್ಲ. ಹುಡುಕಿದರು ಸಿಗಲೇ ಇಲ್ಲ. ಅಯ್ಯೋ ಕಾಂತ ಕಾಂತ ನಮ್ಮ ಮನೆಯಲ್ಲಿ ಮಗಳೇ ಕಾಣುವಲ್ಲಳು. ಎಲ್ಲಿಗೆ ಹೋಗಿರುವಳು ಸುಂದರಿ? ಎಲ್ಲಿಗೆ ಹೋಗುವಳೆಂದು ನನಗೇನು ಗೊತ್ತು? ತಾಯಿಯಾದವಳು ನೀನು ನೋಡಬೇಕು ಕಾಂತ. ತಂಗಿಯ ಮಾತನ್ನು ನೆನೆಸಲಿಲ್ಲ, ತಂಗಿಯ ಆಸೆಯನ್ನು ಪೂರೈಸಲಿಲ್ಲ. ಪ್ರಿಯಾ ಪ್ರಿಯ, ಕೋಣೆ ಕುಡಿದು ನೆಲೆದೆ. ಪ್ರಿಯಾ ಪ್ರಿಯ, ಇಲ್ಲಿ ನೋಡು, ನಮ್ಮ ಬಾಳಾಯ್ತು ಮೂರು ಬಟ್ಟೆ. ಅಹೇ ರಮಣೆ, ರಮಣ, ನಮ್ಮ ಪುತ್ರಿ ಎಲ್ಲಿಗೆ ಹೋಗಿರಳು ಎಂಬ ಚಿಂತೆಯನ್ನು ಮಾಡಬೇಡ. ಅಹೇ ಸುಂದರ, ಸುಂದರ,
ಸ್ವರ್ಗ ಮಧ್ಯ ಪಾತಾಳ 3 ಲೋಕಗಳನ್ನು ಭೇದಿಸಿ ಇದೇ ಮುಹೂರ್ತದಲ್ಲಿ ತಂದ ಲಕ್ಷಣ ವಿವಾಹ ಮಾಡಿಕೊಡುತ್ತೇನೆ ಕಾಂತೆ. ಬಿಟ್ಟು ಬಿಡು ನಿನ್ನ ಮಗನ ಭ್ರಾಂತೆ. ಹುಡುಕಿಕೊಂಡು ಬರುವೆಯಾ? ಸಹಜವಾಗಿ ಸುಂದರ. ಸಿಗದಿದ್ದರೆ ಹುಡುಕಿಕೊಂಡು ಬರುವಾಗ ಸುಂದರಿ. ಸಿಗದಿದ್ದರೆ ಯಾರನ್ನು ಕೊಡುವೆ ಲಕ್ಷಣನಿಗೆ? ಎಲ್ಲಿಗೆ ಹೋಗಿರೋ ನನಗೆ ಗೊತ್ತಿರುವುದು ಸುಂದರ. ಶಶಿರೇಖ ಸುಭದ್ರ ಶಶಿರೇಖ ಉಪದಿ ಈ ಭೂಮಿ ಆಕಾಶ ಎಂಬಲ್ಲದ ಸಂಭ್ರಮದಿಂದ ಎಡವ ತಡರುವಂತೆ ಗೋಡೆ ಗೋಡೆ ಕೆಂಬ ಸಿಂಹದ್ದನಿಗೆ ದುಡ್ಕರ ಪ್ರಾಷಣ ಹರ್ಷ ಫಲ ಎಂದು ಸುರಿಸುತ್ತಾನೆ ಭಾರತೆ ಉಪದಿ ದುರ್ಮಾರ್ಗರಾದ ಕೌರವರನ್ನು ತಮ್ಮ ತಮ್ಮ ನಗರವನ್ನು ಸೇರುವಂತೆ ನುಗ್ಗು ನುಗ್ಗು ಮಾಡಿ ಸಾರತೆ ಭೂಪತಿ ಮರ್ಯಾದೆಯನ್ನು ಕಳೆದು ದೀರ್ಘಾಯುಷನ್ನು ಪಡೆಯುವನ್ನು ನೋಡಲೇ ಸಾರತೆ ನೋಡೆಂದು ಮಾಯದಲ್ಲಿದ್ದ ನಿಮ್ಮೆಷ್ಟು ಗಂಟೆ ಆಗಲಿ ಭೂಪತಿ. ಸುಭದ್ರ ಶಶಿರೇಖ ಸುಭದ್ರ ಶಶಿರೇಖ. ಅಹೋ ಅನುಜ, ಅಗ್ರಜ ಇದು ಏನು ಜನರು ತಲ್ಲಣಿಸುವಂತಾಯ್ತಲ್ಲ. ಅದು ಏನು ಅಗ್ರಜ? ಎಲ್ಲಿ ನೋಡಿದರೆ ಸರ್ವ ರುಚಿ ಕಂಗಳು ತುಂಬಿ ಬಾಧಿಸುತ್ತಿರುವವು. ಅದನ್ನು ಕಂಡು ಕೌರವರ ದಂಡು ಎಪ್ಪಲನ್ನವಾಯಿತು. ಎನ್ನ ಮನಸ್ಸು ಬಹು ನೊಂದಿತು. ಶಶಿರೇಖಿ ಕಾರಣದ ಮಾರ್ಗವಾಗಿ ಹೋದಳು. ಲಗ್ನಕ್ಕೆ ವಿಘ್ನ ಬಂದು ಒದಗಿತು. ಲಗ್ನಕ್ಕೆ ವಿಘ್ನ ಬಂದು ಒದಗಿತು. ಮುರಾರಿ ಭಕ್ತರ ದಾರಿ ಬಿಡ್ರಪ್ಪ, ಅಲ್ಲಿ ಪರಮಾತ್ಮ ಬರ್ತಾನೆ. ಒಳ್ಳೆ ಮದುವೆ ಟೈಮಿಗೆ ಬಂದಾತು, ಉಂಬಾಕರ್ಬೇಕು. ಓ ಅಣ್ಣ ಬಲದೇವ, ಅಹೋ ಕೃಷ್ಣ, ತಂಗಿಯ ಸುಭದ್ರೆಯು ನಿನ್ನಿಂದ ತಿರಸ್ಕಾರ ಹೊಂದಿ ಅಡವಿಯಲ್ಲಿ ತಿರುಗುತ್ತಿರಲು ಭೀಮಸೈನನ ಮಗನಾದ ಘಟೋತ್ಕಚನ ಬಂದು ತನ್ನ ಆಶ್ರಮಕ್ಕೆ ಕರೆದೊಯ್ದಿರುವನು. ಅವು ಅಗ್ರಜನೆ ಅನುಜ, ಅಲ್ಲಿಂದ ಯಾವ ವೃತ್ತಾಂತವೆಲ್ಲ ಮಗನಾದ ಘಟೋತ್ಕಚನಿಗೆ ತಿಳಿಸಿರುವನು. ಆ ಬಲರಾಮನು ನಿನ್ನನ್ನು ಈ ರೀತಿ ಅವಮಾನಿಸಿರುವನೆ ಎಂದು ಪರಿಪರಿಯಿಂದ ಗೋಳಾಡಿಸಿರುವನೆ, ಊರವರೆಗೆ ನೂಕಿಸಿರುವನೆ. ನಾನು ದ್ವಾರಕೆ ನಗರಿಗೆ ಹೋಗಿ ಶಶಿರೇಖೆಯನ್ನು ತಂದು ತಮ್ಮನಾದ ಅಭಿಮಾನ್ಯರಿಗೆ ಲಗ್ನ ಮಾಡುವನೆಂದು ಈ ಶಶಿರೇಖೆಯನ್ನು ಅಭಿಮಾನ್ಯರಿಗೆ ಕರೆದೊಯ್ದು ನಮ್ಮಿಬ್ಬರಿಗೆ ಈ ರೀತಿ ಕಷ್ಟ ತಂದೊಡ್ಡಿದನು ಬಲದೇವ. ಈಗ ನಡೆದಿರುವುದನ್ನು ಈ ಚಿತ್ರವ. ಅಹೋ ಕೃಷ್ಣ, ಅವು ರೇವತಿ ರಮಣ, ಸುಭದ್ರೆಯ ಘಟೋತ್ಕಚನ ಮುಖಾಂತರದ ಇಷ್ಟು ಕಾರ್ಯಗಳನ್ನು ನಡೆಸಿದಳೆ. ಹೌದಾ ಅಗ್ರಜ? ಇರಲಿ, ಒಳ್ಳೆಯದು. ನಾನು ಈ ಕ್ಷಣ ಹೋಗಿ ತಂದು ಇದೇ ಮುಹೂರ್ತದಲ್ಲಿ ಲಕ್ಷಣಿಗೆ ಲಗ್ನ ಮಾಡಿಕೊಡುತ್ತೇನೆ. ಅಹೋ ಕೃಷ್ಣ, ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಎನ್ನ ಹಲಯಾದಿಂದ ಅವರನ್ನು ಒಕ್ಕಲಿಕ್ಕೆ ಬಿಡುವೆ. ವಿಕ್ರಮ ಟೋಪು ನೀನರಿಯ ಮುರಾರಿ ಭಕ್ತರ ಧಾರಿ. ನಿಲ್ಲು ಬಲದೇವ, ಛಲದಿಂದ ಫಲವಿಲ್ಲ. ನೀನು ಆಡಿದ ಮಾತುಗಳೆಲ್ಲ ಕೈ ಪಿಡಿದು ಹೋಗಿವೆ. ಎಳನ್ನು ನೂಕಿ ಹೊರಗೆ ನೂಕಿಸಿದ ಸಮಾಚಾರವಲ್ಲ ಮಗನಾದ ಘಟೋತ್ಕಚನಿಗೆ ಹೇಳಿರಲು ಆದ ಕಾರಣ ಅವರಿಬ್ಬರು ಅಭಿಮಾನ್ಯನು ಮತ್ತು ಘಟೋತ್ಕಚನ ಅಜದ ಎಪ್ಪಲಿಯಂತೆ ನಿನ್ನನ್ನು ನೋಡಿದ ಕ್ಷಣವೇ ಕೋಪಾಗ್ನಿಯಿಂದ ಬೆರೆತು ನಿನ್ನನ್ನು ದಿಟ್ಟದವಳು ಗುದ್ದಿ ಕೆಡವೆ ಬಿಡುವರನ್ನುವುದಕ್ಕೆ ಸಂದೇಹವಿಲ್ಲ. ಈ ಮಾತು ನಿಶ್ಚಯವೆಂದು ತಿಳಿದು ಎರಡನೇ ಯೋಜನೆ ಮಾಡದೆ ಮೊದಲು ಘಟೋತ್ಕಚನನ್ನು ಸಮಾಧಾನ ಪಡಿಸು. ಸುಭದ್ರ ಅಭಿಮಾನ್ಯರನ್ನು ಇಬ್ಬರಿಗೆ ಕೂಡಿ ವಿವಾಹವನ್ನು ಮಾಡಿಸು. ರೇವತಿಪತಿ ಈಗ ನಡೆದಿರುವುದು ಈ ಚಿತ್ರದ ರೀತಿ. ಅಹೋ ಕೃಷ್ಣ, ಮೊದಲು ನಿನ್ನ ಮಾತು ಮೀರಿ ನಡೆದಿದ್ದಕ್ಕೆ ಎನ್ನ ತಕ್ಕ ಅಲವನ್ನು ಅನುಭವಿಸಿದನು. ಈಗ ಗೊತ್ತಾಗಿರುವುದಲ್ಲವ ಅಗ್ರಜ? ಅಗ್ರಜ, ಇನ್ನು ನೀನು ಹೇಳದಂತೆ ಈ ಕಾರ್ಯಗಳನ್ನು ನಡೆಸಿಕೊಡುವೆನು. ರುಕ್ಮಿಣಿಪತಿ ಹೇಳುವುದಿಲ್ಲವೋ ಯಾವುದು ಪ್ರತಿ?
ಅಹೋ ಪಟುತರ ಬಲದಟ ನಾದ ಘಟೋತ್ಕಜನೆ ಕೇಳು. ಅಹೋ ಕಾಳಿಂಗ ಬೇದ ಸಮಾಧಾನೇನು ಚೆನ್ನಾಗಿ ನಿನ್ನ ಮನೋಭಿಷ್ಟೆಯಂತೆ ಶಶಿರೇಖೆಯನ್ನು ಅಭಿಮಾನಿಯ ಕೊಟ್ಟು ಲಗ್ನ ಮಾಡಿ ಕೊಡುತ್ತೇನೆ. ನಿನ್ನ ರೋಷವನ್ನು ತಾಳೆಗಾರ ಮಂಡಲಕ್ಕೆ ಇಳಿದು ಬರ ಧನುಜಾಗ್ರಣೆ ಭೀಮಣೆ. ಕಾಳಿಂಗ ಬೇದ ಸಮಾನವಾದ ರೋಹಿಣಿ ತನಯ. ಅಹೋ ಭೀಮಪುತ್ರ, ಉತ್ಕರ್ಷಣದಿಂದ ನಿಮ್ಮ ಪಟ್ಟಣದಲ್ಲಿ ನೋಡಿದರೆ ಶೀಘ್ರವಾಗಿ ಪೇಳುವುದಕ್ಕೆ ಬರುವಿರ. ಸಹಜವಾಗಿ ಬರುವೆನು. ನಾನು ಪೇಳುವ ಮಾತಿಗೆ ವಚನವನ್ನು ಕೊಟ್ಟರೆ ಎನ್ನೆ ಕೋಪವನ್ನು ಬಿಟ್ಟು ಶಾಂತಿಯನ್ನು ತೊಟ್ಟದರ ಮಂಡಲಕ್ಕೆ ಎಳೆದು ಬರುವನಿಲ್ಲವಾಯಿತೆಂದರೆ ಮೊದಲಿಗಿಂತ ಅತ್ಯುಕೃತ ಮಾನವಾಗಿ ತೋರಿಸುವ ದೇವತೆಪತಿ ನಿನಗೆ ಯಾವ ಸಮ್ಮತಿ? ಅಹೋ ಭೀಮಪುತ್ರ, ಓ ಕಾಳಿಂಗ ಭೇದ ಸಮನಾದ ರೋಹಿಣಿತನಯ, ನಿಮ್ಮ ಹಿರಿಯ ತಂದೆ ಯಾವ ಧರ್ಮರಾಜನ ಪಾದದಾಣಿದು ನಿನ್ನ ಮನೋಭಿಷ್ಟೆಯಂತೆ ಈ ಲಗ್ನ ಕಾರ್ಯವನ್ನು ನಡೆಸುತ್ತೇನೆ. ನಿನ್ನ ರೋಷವನ್ನು ತಾಳೆಗಾರ ಮಂಡಲಕ್ಕೆ ಇಳಿದು ಬರ ಧನುಜಾಗ್ರಣೆ ಭೀಮಣೆ. ಶ್ರೀಕೃಷ್ಣ ಬಲರಾಮರೇ, ನಿಮಗೆ ವಂದಿಸುವೆನು. ಐಶ್ವರ್ಯ ಮತ್ತು ಮಾವನಾದ ಶ್ರೀಹರಿ, ಹಾಗಾದರೆ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಅವು ಅಳಿಯನಾದ ಅಭಿಮಾನ್ಯನೇ, ಅವು ಅಳಿಯನಾದ ಅಭಿಮಾನ್ಯನೇ, ಅವು ಅಳಿಯನಾದ ಅಭಿಮಾನ್ಯನೇ. ಕೃಷ್ಣನೇ, ಹೇಳುವೇನು ಕೇಳು. ಓ ಮಾವನಾದ ಶ್ರೀಹರಿ, ಮಾಯ ರೂಪವ ನೀತಾಳಿ ಅತಿರೇಕಿಯಳನ್ನು ಕರೆದಂತೆ. ಮಾಯ ರೂಪವ ನೀತಾಳಿ ಅತಿರೇಕಿಯಳನ್ನು ಕರೆದಂತೆ. ನನಗೆ ಅವಮಾನವಾಯಿತು, ಓ ಮಾವನಾದ ಶ್ರೀಹರಿ, ಓ ಎನ್ನ ಅಳಿಯನಾದ ಘಟೋತ್ಕಜನೇ, ನಿಮ್ಮ ಅಣ್ಣನಾದ ಬಲರಾಮನಿಗೆ ತಕ್ಕ ಪ್ರಾಯಶ್ಚಿತ ಮಾಡಿದನು. ಈಗ ನೋಡಿ ಅಣ್ಣಯ್ಯ ಮುಂದಿನ ಹಬ್ಬದ ರೀತಿ ನಮ್ಮ ಅಣ್ಣನಾದ ಬಲದೇವನಿಗೆ ತಕ್ಕ ಪ್ರಾಯಶ್ಚಿತ ಮಾಡಿದೆನೆಂದು ಹೇಳಿದೆಯಲ್ಲ, ಯಾರ ಸಹಾಯದಿಂದ ಮಾಡಿದೆಯೋ ಘಟೋತ್ಕಜನೇ? ನಿನ್ನ ಸಹಾಯದಿಂದ ಮಾಡಿದನು ಶ್ರೀಹರಿ. ಅದು ನಿನಗೆ ತಿಳಿದಿರೋದಲ್ಲವೇ? ಹೌದೇನು ಪರಮಾತ್ಮ? ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಯಾರು ನೀತಾಳಿ ಅತಿರೇಕಿಯಳನ್ನು ಕರೆದಂತೆ.
ಪರಮಾತ್ಮ? ಈ ಶ್ರೀಹರಿಯಿಂದಲೇ ಘಟೋತ್ಕಚನೇ. ಹೌದೇನು ಪರಮಾತ್ಮ? ವೀರ ಘಟೋತ್ಕಚನೇ ಕೇಳು, ನಿನ್ನ ಧೈರ್ಯವು ಮೆಚ್ಚಿಸಲು. ಈ ನಿನ್ನ ಅನುಜಾನು, ಈ ನಿನ್ನ ಅನುಜಾನು, ವೀರ ಅಭಿಮಾನನು. ಬಲ ಘಟೋತ್ಕಚ, ಅಹೋ ಮಾವನಾದ ಶ್ರೀಹರಿ, ನಿನ್ನಂತ ಪಟಪಟಾತ್ಮರನ್ನು ನಾನು ಕಾಣೆನು. ಹೌದೇನು ಪರಮಾತ್ಮ? ಅಹೋ ಘಟೋತ್ಕಚನೇ, ಅಹೋ ಮಾವನಾದ ಶ್ರೀಹರಿ, ಧೈರ್ಯ ಸೌರ್ಯ ಗಂಭೀರ್ಯವನ್ನು ನಾನು ಮೆಚ್ಚಿದನು. ಹೌದೇನು ಮಾಮ? ಅಹೋ ಘಟೋತ್ಕಚನೇ, ಅಹೋ ಮಾವನಾದ ಶ್ರೀಹರಿ, ಶ್ರೀಹರಿಗೂ ಅಭಿಮಾನ್ಯರಿಗೂ ಲಗ್ನ ಮಾಡುವುದು ಮುಹೂರ್ತವು ಸಮೀಪಿಸುತ್ತಿರುವುದು. ಆದ್ದರಿಂದ ವಧುವರನ್ನು ಕರೆತರಲು ಹೋಗನ್ನಡಿಯೋ ಜನರಗ್ರಣಿ. ಅದೇ